ಕಳೆದ 12 ದಿನಗಳಿಂದ ನಡೆದಿದ್ದ ಬದಲಾವಣೆಯ ಕೂಗು ಸೈಲೆಂಟ್ ಆಗಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಒಳಗೊಳಗೆ ನಡೀತಾ ಇದ್ದ ತಂತ್ರಗಾರಿಕೆಗೆ ಹಠಾತ್ ಬ್ರೇಕ್ ಬಿದ್ದಂಗಾಗಿದೆ. ಇಬ್ಬರನ್ನ ಸದ್ಯಕ್ಕೆ ಒಟ್ಟುಗೂಡಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆ. ಆದರೆ ನಾಯಕತ್ವ ಬಡಿದಾಟಕ್ಕೆ ಬ್ರೇಕ್ ಅಂತ ಏನ್ ಹೇಳ್ತಿದ್ದಾರೋ ಇದು ತಾತ್ಕಾಲಿಕ ಮಾತ್ರ. ಡಿಸೆಂಬರ್ 3ನೇ ವಾರದಿಂದಲೇ ಶುರುವಾಗಲಿದೆ ಮತ್ತೆ ಕುಸ್ತಿ ಅನ್ನೋದು ಈಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟಿ ಚರ್ಚೆ ಆಗ್ತಾ ಇರೋದು ಮತ್ತು ರಾಜಕೀಯ ನಾಯಕರುಗಳು ವಿಶ್ಲೇಷಣೆಯನ್ನ ಮಾಡ್ತಾ ಇರೋದು. ಅಂದ್ರೆ ಇದು ಮೇಲ್ನೋಟಕ್ಕೆ ತಾತ್ಕಾಲಿಕ ಮಾತ್ರ ಬ್ರೇಕ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸಂಸತ್ನಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈ ತರ ಆಗ್ತಾ ಇದೆ. ಕುರ್ಚಿಗಾಗಿ ಕಿತ್ತಾಟ ಆಗ್ತಾ ಇದೆ. ಇದನ್ನೇ ಬಿಜೆಪಿಯವರು JDSನವರು ಬಳಸ್ಕೊಳ್ಬಹುದು. ಸರ್ಕಾರ ಪತನ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡಬಹುದು. ಸೊ ಇದ್ಯಾವುದಕ್ಕೂ ಕೂಡ ಅಡಿ ಮಾಡಿಕೊಡಬಾರ್ದು. ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು. ನಿಮ್ಮ ಮಧ್ಯದಲ್ಲಿ ಏನೇ ಗೊಂದಲಗಳಿದ್ರು ಅದನ್ನು ಮುಂದಕ್ಕೆ ನೋಡೋಣ. ಈಗ ಇಮಿಡಿಯೇಟ್ ಆಗಿ ಈ ಕ್ಷಣವೇ ಎಲ್ಲವಕ್ಕೂ ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಹೈಕಮಾಂಡ್ ನಾಯಕರು ಹೇಳಿದಂತ ಕಾರಣಕ್ಕಾಗಿಯೇ ಇಬ್ಬರು ಜೋಡೆತ್ತುಗಳಂತೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದು. ಆದರೆ ಮೇಲ್ನೋಟಕ್ಕೆ ಮಾತ್ರ ಇದು ತಾತ್ಕಾಲಿಕ ಮಾತ್ರ, ಸದ್ಯದ ಬ್ರೇಕ್ ಅಷ್ಟೇ ಇದನ್ನ ಅಂತ ಹೇಳಲಾಗ್ತಾ ಇದೆ. ಅಧಿವೇಶನ ಎಲ್ಲ ಮುಗಿತಾ ಇದ್ದ ಹಾಗೇನೆ ಮತ್ತೆ ಇದೆಲ್ಲವೂ ಕೂಡ ಪ್ರಾರಂಭ ಆಗತ್ತೆ. ಜನವರಿ ಅಷ್ಟೊತ್ತಿಗೆ ಮತ್ತೆ ಇದು ಮುನ್ನೆಲೆಗೆ ಬರುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಮತ್ತೆ ಒತ್ತಡ ತರುವಂತ ತಂತ್ರ ಪ್ರತಿತಂತ್ರಗಳು ನಡೆಯಲಿದೆ ಅನ್ನುವಂಥ ವಿಚಾರ. ಇಬ್ಬರನ್ನ ಕೂರಿಸಿ ಸಂಧಾನ ಮಾಡದ ಹೊರತು ಯಾವುದು ಮುಗಿಯಲ್ಲ. ಇಬ್ಬರಲ್ಲಿ ಒಬ್ಬರ ಕೈ ಮೇಲಾದ್ರೂ 2.5 ವರ್ಷ ಸ್ಥಿರ ಸರ್ಕಾರ ಅಸಾಧ್ಯ. ಹೈಕಮಾಂಡ್ ಮಟ್ಟಿಗೆ ರಾಜ್ಯದ ಕಾಂಗ್ರೆಸ್ ಸಮಸ್ಯೆ ಕಬ್ಬಿಣದ ಕಡಲೆ ತರ. ಉಳಿದ 2.5 ವರ್ಷ ಸರ್ಕಾರ ಸುಲಭವಾಗಿ ನಡೆಸೋದು ಸ್ವಲ್ಪ ಕಷ್ಟನೇ ಆಗತ್ತೆ. ಅಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಬದಲಾವಣೆ ಫಿಕ್ಸು ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಇಬ್ರಿಗೂ ಸಮಾಧಾನ ಆಗಬೇಕು, ಇಬ್ಬರನ್ನೂ ಒಟ್ಟಿಗೆ ನಡ್ಕೊಂಡು ಹೋಗುವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದು ಮೇಲ್ನೋಟಕ್ಕೆ ನೋಡಿದಾಗ್ಲೇ ಒಂದು ತಾತ್ಕಾಲಿಕ ಬ್ರೇಕು, ಅಧಿವೇಶನ ಎಲ್ಲ ಮುಗಿಯೋವರೆಗೂ ಅಷ್ಟೇ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕು ಅಂತ. ಬಟ್ ಇದು ಬೂದಿ ಮುಚ್ಚಿದ ಕೆಂಡತ್ತರದ ವಾತಾವರಣ ಇರೋದಂತೂ ಸತ್ಯ ಆಗಿದ್ರೆ ಕಾಂಗ್ರೆಸ್ನಲ್ಲಿ ಶಿವು. ಖಂಡಿತ ನೀತಿ. ಯಾಕಂದ್ರೆ ಹೈಕಮಾಂಡ್ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಗೊಂದಲಗಳಿಗೆ ತೆರೆಯನ್ನ ಎಳೆದಿದ್ರು. ಅಂದ್ರೆ ಇದು ತಾತ್ಕಾಲಿಕವಾದಂತದ್ದು. ಪ್ರಸಕ್ತ ಡಿಸೆಂಬರ್ 8ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೀತಾ ಇರೋದ್ರಿಂದ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಪ್ರತಿಪಕ್ಷಗಳು ಅಟ್ಯಾಕ್ ಮಾಡಬಹುದು, ಸರ್ಕಾರ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ಸೂಚನೆಯನ್ನ ರವಾನಿಸಿತ್ತು. ಆ ಕಾರಣಕ್ಕೆ ಇಬ್ಬರು ಈಗ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಿದ್ದಾರೆ ಯುದ್ಧಕ್ಕೆ. ನಂತರ 19ರ ನಂತರ ಮತ್ತೆ ಇದು ಶುರು ಆಗತ್ತೆ. ಅಷ್ಟರ ಒಳಗೆ ಹೈಕಮಾಂಡ್ ನಾಯಕರು ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ನಂತರ ಜನವರಿ ಡಿಸೆಂಬರ್ ಕೊನೆಯ ವಾರದಲ್ಲಾದ್ರೂ ಇಬ್ಬರು ನಾಯಕರನ್ನ ಕರೆಸಿ ಅವರ ಒಪ್ಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರನ್ನ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸ್ತೀವಿ ಅಂತನೋ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ನೀವು ಅಧಿಕಾರವನ್ನ ಬಿಟ್ಕೊಡಿ, DK ಶಿವಕುಮಾರ್ ಅವ್ರಿಗೊಂದು ಅವಕಾಶವನ್ನ ಮಾಡ್ಕೊಡೋಣ, ಅವರು ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಹೇಗಿದ್ರು ನೀವು 2.5 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಿದ್ದೀರಿ ಅಂತ ಹೇಳಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ. ಇಲ್ದೇ ಹೋದ್ರೆ ಅದು ಮತ್ತೆ ಬೂದಿ ಮುಚ್ಚಿದ ಕೆಂಡವೇ. ಉಳಿದಿರುವಂತಹ 2.5 ವರ್ಷಗಳ ಕಾಲ ಸರ್ಕಾರ ಬಹಳಷ್ಟು ಗೊಂದಲದಲ್ಲೇ ಮುಂದುವರಿಬೇಕಾಗತ್ತೆ. ಒಂದು ವೇಳೆ ಸರ್ಕಾರ ಇದ್ರೂ ಗೊಂದಲದಲ್ಲೇ ಮುಂದುವರಿಬೇಕಾಗತ್ತೆ. ಈ ಕಡೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿದ್ರೆ DK ಶಿವಕುಮಾರ್ ಒಳಗೊಳಗೆ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಇತ್ತ DK ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಸರ್ಕಾರವನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಿದ್ದರಾಮಯ್ಯನವರ ಬಣ ಬೀಳಿಸುವಂತ ಒಂದು ಪ್ರಯತ್ನಗಳನ್ನ ಮಾಡಬಹುದು. ಅಷ್ಟರ ಮಟ್ಟಿಗೆ ಎರಡೂ ಕಡೆಗಳಲ್ಲೂ ಕೂಡ ಒಂದ್ ರೀತಿ ಹಾಗೆ ಮುಂದುವರೆದಿದೆ. ಇದನ್ನ ಹೈಕಮಾಂಡ್ ನಾಯಕರೇ ಬಗೆಹರಿಸಬೇಕಾಗತ್ತೆ. ಇಬ್ಬರನ್ನು ಕೂಡ ತಿಳಿ ಹೇಳಿ ಸರ್ಕಾರವನ್ನ ನಾವು ಮುನ್ನಡೆಸ್ಬೇಕು, ಇಬ್ಬರು ಕೂಡ ನೀವು ಒಟ್ಟಾಗಿರ್ಬೇಕು, ಇನ್ನಷ್ಟು ಸಮಯವನ್ನ ಬೇಕಾದ್ರೆ ನೀವು ತೆಗೆದುಕೊಳ್ಳಿ, ಆನಂತರವಾದ್ರೂ DK ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡಿ ಕೊಡ್ಲೇಬೇಕು ಅನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿ ಅವರನ್ನ ಒಪ್ಪಿಸ್ಬೇಕಾಗತ್ತೆ. ಅವರ ಪುತ್ರನಿಗೆ ಬೇರೆ ಸಚಿವ ಸ್ಥಾನವನ್ನ ಕೊಡುವಂತ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿ ನಂತರ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ. ಅಥವಾ 2.5 ವರ್ಷಗಳ ಕಾಲ ನಮ್ಗೆ ಸಿದ್ದರಾಮಯ್ಯ ಅನಿವಾರ್ಯ, ಕಾಂಗ್ರೆಸ್ ಪಕ್ಷ ಮತ್ತೆ
ಮುನ್ನೆಲೆಗೆ ಬರಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅವರನ್ನೇ ನಾವು ಮುಂದುವರಿಸ್ತೇವೆ, ನೀವು ಸಹಕಾರವನ್ನ ಕೊಡ್ಬೇಕಾಗತ್ತೆ. ಈಗಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ನೀವು ಮುಂದುವರಿರಿ, ಸಚಿವ ಸ್ಥಾನ ಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ನೀವೇ ಮುಂದುವರಿಬೇಕು ಅಂತೇಳಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನಾದ್ರೂ ಮನವೊಲಿಸ್ಬೇಕಾಗತ್ತೆ. ಆ ರೀತಿ ಇಬ್ಬರನ್ನ ಮನವೊಲಿಸದೆ ಹೋದ್ರೆ ಜನವರಿ ನಂತರದಲ್ಲಿ ಮತ್ತಷ್ಟು ಒಳಗೊಳಗೆ ಅಂತರ್ಯುದ್ಧಗಳು ಶುರುವಾಗತ್ತೆ. ಎರಡೂ ಬಣಗಳಲ್ಲೂ ಕೂಡ ಮತ್ತಷ್ಟು ಶಾಸಕರು ಸೇರ್ಪಡೆ ಆಗ್ತಾರೆ. ಆಗ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಹೇಳತ್ತೆ. ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡೋದಂತೂ ಸತ್ಯ. ಇದರ ಒಂದು ಲಾಭವನ್ನ ಪಡೆಯೋದಕ್ಕೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳು ಕೂಡ ಕಾದುಕೊಳ್ತಿದೆ. ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅದರ ಮೇಲೆ ಅವರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಅವರಾಗಿಯೇ ಈ ಬಾರಿ ಎಂಟ್ರಿ ಆಗೋದಿಲ್ಲ. ಇಲ್ಲಿಂದ ಏನಾದ್ರೂ ಒಂದು ವೇಳೆ ಕಿತ್ತಾಡಿಕೊಂಡು ಹೊರಗಡೆ ಬರುವಂತ ಪ್ರಯತ್ನ ಆಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಅವರನ್ನ ಕರೆದು ಸರ್ಕಾರ ಮಾಡುವಂತ ಒಂದು ನಿರ್ಧಾರವನ್ನ ಈಗಾಗಲೇ ಬಿಜೆಪಿ ಜೆಡಿಎಸ್ ನಲ್ಲಿ ಕೂಡ ತಯಾರಿಗಳು ನಡೀತಾ ಇದೆ. ಆ ಕಾರಣಕ್ಕೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿದೆ. ಫೈನ್, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.